ತುಂಬ ದಿನ ಆಗಿತ್ತು ವೀಡಿಯೋಸ್ ಹಾಕಿ. ತುಂಬ ಜನ ಬೈಕೊಂಡಿರ್ತೀರ, ಇವ್ರು ಯಾಕೆ ವೀಡಿಯೋಸ್ ಹಾಕಲ್ಲ, ಸ್ವಲ್ಪ ದಿನ ಹಾಕ್ತಾರೆ ಸ್ವಲ್ಪ ದಿನ ಬಿಡ್ತಾರೆ ಅಂತ. ಆ್ಯಕ್ಚುಲಿ ಇವಾಗಂತೂ ವೀಡಿಯೋಸ್ ಹಾಕೋದಕ್ಕೆ ಟೈಮೇ ಆಗ್ತಾಯಿಲ್ಲ. ವೀಡಿಯೋಸ್ ಪ್ರತಿಯೊಂದು ಡೇದು ರೆಕಾರ್ಡ್ ಮಾಡ್ತೀನಿ, ಬಟ್ ನಂಗೆ ಎಡಿಟಿಂಗ್ ಟೈಮ್ ಆಗ್ತಾಯಿಲ್ಲ. ಅದೇ ರೀಸನಿಗೆ ನಾನು ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಲೈಕ್ ಈ ಥರ ವೀಡಿಯೋಸ್ ಶಾರ್ಟಲ್ಲಿ ಹಾಕ್ತಾಯಿದ್ದೀನಿ. ಯಾಕೆ ವೀಡಿಯೋಸ್ ಹಾಕೋಕ್ಕೆ ಟೈಮ್ ಆಗ್ತಾಯಿಲ್ಲ ಅಂದರೆ, ಅಟ್ ಪ್ರೆಸೆಂಟ್ ಎಲ್ಲರಿಗೂ ಗೊತ್ತು ಹೋಮ್ ಸ್ಟೇಲಿದ್ದೀವಿ, ಹೋಮ್ ಸ್ಟೇ ನಡೆಸ್ತಾ ಇದ್ದೀವಿ. ಸೊ ಗೆಸ್ಟ್ ಬಂತು ಅಂದರೆ ಕುಕಿಂಗ್ ಇರುತ್ತೆ ಆ್ಯಂಡ್ ನನ್ನ ಕ್ಲೈಂಟ್ಸ್ ಹ್ಯಾಂಡಲ್ ಮಾಡ್ಕೊಬೇಕು, ಅದ್ರ ಜೊತೆಗೆ ನನ್ನ ಜರ್ನಿ ನಡೀತಾ ಇರುತ್ತೆ, ಹಾಗೆ ಬಾಂಧವ್ಯ. ಇದಿಷ್ಟೂ ಒಂದೇ ದಿನದಲ್ಲಿ ಮೇಂಟೈನ್ ಮಾಡ್ಕೊಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿದೆ. ಹಾಗಾಗಿ ವೀಡಿಯೋಸ್ ರೆಕಾರ್ಡ್ ಮಾಡ್ಕೊತೀನಿ, ನನಗೆ ಎಡಿಟಿಂಗ್ ಕೂತ್ಕೊಳ್ಳೋಕೆ ಟೈಮ್ ಆಗ್ತಾಯಿಲ್ಲ. ಅರೌಂಡ್ 1 hour 2 hour ನನಗೆ ಎಡಿಟಿಂಗೇ ಬೇಕಾಗುತ್ತೆ. ಹಾಗಾಗಿ ವೀಡಿಯೋಸ್ ಹಾಕೋಕ್ಕೆ ಟೈಮ್ ಆಗ್ತಾ ಇರಲ್ಲ ಅಂತಲೇ ಹೇಳ್ತೇನೆ. ಏನು ಬೇಕು? ಟಿ ವಿ ಬರ್ತಾ ಇಲ್ವಾ? ಅಯ್ಯೋ ಬೇಜಾರಾಯ್ತಾ? ಗಂಡ 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 ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳಿದ್ರೆ ಮೇಲೆ ಹೋಗಿದೆಯಾ? ಹಾಂ, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಿದ್ರೆ ಬರೋದು. ಗುಡ್ ಮಾರ್ನಿಂಗ್ ಹೇಳಿದ್ರೆ ಅಮ್ಮ ಬಂದು ಟಿ ವಿ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ. ಅಮ್ಮ ಲವ್ ಯು ಅಮ್ಮ. ಯಾರಿಷ್ಟ ನಿಂಗೆ? ಯಾರಿಷ್ಟ? ನಾನೇ ಇಷ್ಟನಾ? ಹಾಗಾದರೆ ಬಂದು ಹಾಕ್ಕೊಡ್ತೀನಿ, ಓಕೆ? ಬಂದೆ ಮಮ್ಮಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನ್ನ ರೊಟೀನ್ ಶುರು ಆಗೋದೆ ಬಿಸಿನೀರು ಕುಡಿದು ಒಂದು 1/2 hour ವಾಕ್ ಮಾಡಿ ಬಂದೆ. ಮೇಡಮ್ ಅವ್ರ ಮೇಲ್ಗಡೆ ಆಲ್ರೆಡಿ ಸೆಟ್ಲ್ ಆಗಿದ್ದಾರೆ, ನನಗೆ ಟಿ ವಿ ಬೇಕು ಅಂತ. ಅವಳಿಗೆ ಟಿ ವಿ ಆನ್ ಮಾಡಿಕೊಟ್ಟು ಬಂದು ನಾನು ಒಂದು ಲೋಟ ನೆಲ್ಲಿಕಾಯಿ ಜ್ಯೂಸ್ ತೊಗೊಂಡೆ. ಹಾಗೆ ಬ್ರೇಕ್ಫಾಸ್ಟಿಗೆ ಜೋಳದ ರೊಟ್ಟಿ, ಆಲೂಗಡ್ಡೆ ಪಲ್ಯ, ಜೊತೆಗೆ ಪಪ್ಪಾಯ ಹಣ್ಣು ಕೂಡ ತೊಗೊಂಡಿದ್ದೀನಿ. ಮೇಡಮ್ ಅವರು ಜೋಳದ ರೊಟ್ಟಿಗೆ ಮೊಸರು ಬೇಕು ಅಂತ ಹಠ ಮಾಡಿ ಹಾಕ್ಸ್ಕೊಂಡು ಕೂತಿದ್ದಾಳೆ. ನಾನು ಬೈತಾ ಇದ್ದೆ, ತುಪ್ಪ ಮೊಸರು 2 ಒಟ್ಟಿಗೆ ಹಾಕ್ಸ್ಕೊಂಬಿಟ್ಟಿದ್ದಾಳೆ. ಏನಾದರೂ ಹೊಟ್ಟೆ ಕೆಡ್ತು ಅಂದರೆ ಮಗಳೇ ನಿನಗೆ ಹೆಂಗೆ ಹೊಡಿತೀನಿ ಗೊತ್ತಿಲ್ಲ ಅಂತ ಹೇಳಿ ಅವಳಿಗೆ ರೇಗಿಸ್ತಾ ಇದ್ದೆ. ಅವಳ ಅಪ್ಪ ಹತ್ರ ಹೇಳ್ತಾ ಇದ್ದಾಳೆ, ಅಮ್ಮ ಹೊಡಿತೀನಂತೂ ಅಂತ. ಜೋಳದ ರೊಟ್ಟಿಗಂತೂ ಹಾಗಲಕಾಯಿ ಪಲ್ಯ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಲೈಕ್ ನಾನು ಮಸಾಲ ಕಾಯಿ ಎಲ್ಲ ಜಾಸ್ತಿ ಬಳಸಲ್ಲ, ಏನು ಉತ್ತರ ಕರ್ನಾಟಕ ಸ್ಟೈಲ್ ಮಾಡ್ತಾರಲ್ಲ ಅದೇ 1-2 ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತೀನಿ. ಅವ್ರು ಹೇಗೆ ಮಾಡ್ತಾರೆ ಅದೇ ಥರ ಫಾಲೋ ಮಾಡಿದ್ದೀನಿ. ಸಖತ್ತಾಗಿ ಬಂದಿತ್ತು. ನಾನು ನೋಡು ಅಮ್ಮ ನೋಡು. ಹಾಂ, ನೋಡಬೇಕು ಮಾಡು. ಈ ಕೈಯಲ್ಲೇ ಇದೆ. ನೋಡಬೇಕು ಮಾಡು. ಈ ಕೈಯಲ್ಲೇ ಇದೆ. ಹಾಂ, ಇಲ್ಲ ನೋಡ್ತೀನಿ ಬೂಮರ್ ಹಾಕಿ ತಗಿಸ್ಕೊಂಡು. ತುಂಬ ಜನ ಕೇಳ್ತಾ ಇದ್ರಿ ಯಾವ ಪ್ರೋಟೀನ್ ಯೂಸ್ ಮಾಡೋದು ಅಂತ. ಸೊ ಹಾಗಾಗಿ ಅದು ವಿಡಿಯೋನ ಮಾಡೋಣ ಅಂತ ಮಾಡಿದ್ದೀನಿ. ನಾನು ಯೂಸ್ ಮಾಡೋದು ಮಸಾಜ್ ಪ್ಲೇಸ್ ಅವ್ರದ್ದು. ಇದರಲ್ಲಿ ಫ್ಲೇವರ್ಸ್ ಇರುತ್ತೆ, ನಾನಿಲ್ಲಿ ಚಾಕ್ಲೇಟ್ ಫ್ಲೇವರ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಹೇಗೆ ತೊಗೊಳೋದು ಅಂತೂ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. 200 ml ವಾಟರ್ ಆ್ಯಡ್ ಮಾಡ್ಕೊಬೇಕು. ಈಗ ನೀವು 1 ಸ್ಕೂಪ್ ತೊಗೊಳ್ತೀನಿ ಅಂತಂದರೆ 200 ml ವಾಟರ್ ಆ್ಯಡ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಕಿಚನ್ ಸ್ಕೇಲ್ ಇಲ್ಲ ಅಂತಂದರೆ ದಟ್ಸ್ ಓಕೆ, ಬಾಟಲಲ್ಲೇ ನಿಮಗೆ ಮೆಜರ್ಮೆಂಟ್ ಕೊಟ್ಟಿರ್ತಾರೆ. ನಾನೇನು 200 ml ವಾಟರ್ ಆ್ಯಡ್ ಮಾಡಿದೆ, ಅದಕ್ಕೆ 1 ಸ್ಕೂಪ್ ವೇ ಪ್ರೋಟೀನ್ ಆ್ಯಡ್ ಮಾಡ್ತಾಯಿದ್ದೀನಿ. ಅರೌಂಡ್ 32 ಗ್ರಾಮ್ ನಾನು ಆ್ಯಡ್ ಮಾಡ್ಕೊಳ್ಳೋದು. ವೆಜಿಟೇರಿಯನ್ ಆಗಿರೋದ್ರಿಂದ ಸ್ವಲ್ಪ ಪ್ರೋಟೀನ್ ಸೋರ್ಸ್ ಕಡಿಮೆ ಆಗುತ್ತೆ, ಸಿಗುತ್ತೆ, ಬಟ್ ನನಗೆ ಅಟ್ ಪ್ರೆಸೆಂಟ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ವೇ ಪ್ರೋಟೀನ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಜನ ಅಂತಾರೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ವೇ ಪ್ರೋಟೀನ್ ತೊಗೊಳ್ಳೇಬೇಕಾ ಅಂತ. ಖಂಡಿತ ಇಲ್ಲ, ನಾನು ಯಾರಿಗೂ ರೆಫರ್ ಮಾಡಲ್ಲ ವೇ ಪ್ರೋಟೀನ್ ತೊಗೊಳ್ಳೇಬೇಕು ನೀವು ವೆಯ್ಟ್ ಲಾಸ್ ಜರ್ನಿಗೆ ಅಂತ. ಸೊ ಏನು ಮಾಡಬೇಕೀಗ? ಏನು ಮಾಡೋಣ? ಸೇಮ್ ಮಾಡೋದು. ಏನು? ಹಾಂ, ನಾನು ಕೊಡಲ್ಲ. ಇರೋದಿಲ್ಲ ಏನು ಮಾಡಬೇಕು? ಶೇಕ್ ಮಾಡಬೇಕು.
ಹಾಂ ಏನಪ್ಪ ಏನಪ್ಪ ನೀವು ಶೇರ್ ಮಾಡಬೇಕಾ? ಬಿಸ್ಕೆಟ್ ಶೇರ್ ಮಾಡ್ತೀರಾ ಜೊತೆ? ಬಿಸ್ಕೆಟ್ ಕೊಡು. ಇದಿಷ್ಟು ನನಗೆ ಶೇರ್ ಮಾಡಬೇಕು. ಹಾಂ ಇಲ್ಲ ಇಲ್ಲ. ಹ್ಞೂ ಹಾಂ ತಗೊಂಬೋದು, ಹಾಕ್ಬೋದಲ್ಲ? ನಂಗೆ ಗೊತ್ತು. ಬಂದೆ ಇದು ತಗೊಂಬೇಕು ಒಂಚೂರು. ಹೇಳಿ. ಒಂದು ನಿಮಿಷ ಆಮೇಲೆ ಕೊಡ್ತೀನಿ. ನಿನ್ಗೆ ಶ್ರೀಂಗಮ್ ತಿಂತಾ ಇದೆಯಲ್ಲ, ತಿಂದ್ರೆ ಇದು ತಿಂದಾಗ ಕುಡಿಬಾರ್ದು. ಉಗಿದ್ಬಿಟ್ಟು ಬರೋಗು, ಅದು ಉಗಿದ್ ಬರೋಗು. ಇಲ್ಲ ಪ್ಲೀಸ್ ಪಬ್ಬಿ ಕೊಡು. ಯಾಕೆ ಕೊಡ್ಸ್ಕೊಂಡೆ? ಯಾಕೆ ಕೊಡ್ಸ್ಕೊಂಡೆ? ಯಾಕೆ ಕೊಡ್ಸ್ಕೊಂಡೆ? ಸ್ವಿಂಗನ್ನು ಉಗಿದ್ಬಿಟ್ಟು ಬರೋಕು. ನೋಡಿದ್ದೀನಿ. ಏನು ಬುದ್ಧಿವಂತೆ ಗೊತ್ತಾ? ಡಸ್ಟ್ಬಿನ್ ಹಾಕ್ಕೊಡು. ಎಲ್ಲಿದೆ ಡಸ್ಟ್ಬಿನ್? ಅಲ್ಲಿಲ್ಲ. ನಾನು ಚೂರು ಕೊಡೋದು ಕೊಡ್ತೀನಿ. ಇನ್ನು ಇಷ್ಟಿದೆ, ನಿಂಗೆ ಇಷ್ಟೇ ಎಷ್ಟು ಕೊಡ್ತೀನಿ. ಚಿಕ್ಕಳಲ್ವ ಅದಕ್ಕೆ? ನಾ ಕೊಡ್ತೀನಿ ಅಂದ್ರೆ ಕೊಡ್ತೀನಿ. ನಾ ಕೊಡ್ತೀನಿ ಅಂದ್ರೆ ಕೊಡ್ತೀನಿ. ಕೊಡ್ತೀನಿ. Good girl. Give me. ಸಾಕು ಕೊಡಪ್ಪ, ಖಾಲಿ ಆಯ್ತು ಬಾಟಲ್. ಬಿಡ್ಬೇಡ, ಕುಡಿ. ಏನು ಅಷ್ಟಿದೆಯಾ? ಬಾಂಧವ್ಯ ಕೂಡ ವೇ ಪ್ರೋಟೀನ್ಗೆ ಫ್ಯಾನಾಗಿ ಹೋಗ್ಬಿಟ್ಟಿದ್ದಾಳೆ. ನಾನು ಯಾವಾಗ ವೇ ಪ್ರೋಟೀನ್ ತೊಗೊಳ್ತೀನಿ, ಕದ್ದು ಮುಚ್ಚಿ ತೊಗೊಬೇಕು. ಅವಳು ಬಂದು ನಂಗೋಬೇಕು ಅಂತ ಕಿತ್ಕೊತಾ ಇರ್ತಾಳೆ ಯಾವಾಗ್ಲೂ. ಸೊ ನಾನು ಮಾರ್ನಿಂಗ್ ಪ್ರೋಟೀನ್ ಆಪ್ಷನ್ನಿಗೆ ವೇ ಪ್ರೋಟೀನ್ ತೊಗೊಂಡೆ. ಇವಾಗ ಫ್ರೂಟ್ಸ್ ಆ್ಯಂಡ್ ನಟ್ಸ್ ತೊಗೊಳ್ತಾ ಇದ್ದೀನಿ. ಪಪಾಯ, ಆಲ್ಮಂಡು, ವಾಲ್ನಟ್ಸ್ ಮತ್ತು ಕಪ್ಪು ದ್ರಾಕ್ಷಿ, ಅದ್ರ ಜೊತೆಗೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ತೊಗೊತಾ ಇದ್ದೀನಿ. ತುಂಬ ಜನ ಅನ್ಬೋದು, ಇಷ್ಟೆಲ್ಲ ತಿಂತಿರಲ್ಲ, ನಿಜ ವೆಯ್ಟ್ ಲಾಸ್ ಆಗುತ್ತಾ ಅಂತ. ಆಲ್ಮೋಸ್ಟ್ ನನ್ನ ಕ್ಲೈಂಟ್ಸು ನನ್ನ ಪ್ಲ್ಯಾನ್ ಕಳಿಸ್ದಾಗ ಅದೆಲ್ಲ ಕ್ವಶನ್ ಇಷ್ಟೇ. ನಾವು ಇಷ್ಟು ತಿನ್ನಲ್ಲ, ಬಟ್ ಇವಾಗ ಇಷ್ಟೊಂದು ತಿನ್ನೋ ಕೊಟ್ಟಿದ್ದೀರಾ, ನಾನು ಖಂಡಿತ ವೆಯ್ಟ್ ಲಾಸ್ ಆಗ್ತೀನಾ? ಇದೇ ನನಗೆ ತುಂಬ ಅಂದರೆ ತುಂಬ ಕೇಳಿರೋ ಕ್ವಶನ್ಸ್ ಆಗಿರುತ್ತೆ. ಇವನ್ ನಾನು ಇದಕ್ಕಿಂತ ಜಾಸ್ತಿ ತಿಂತಾಯಿದ್ದೆ. ಯಾವಾಗ ಅಂದರೆ ನಾನು 40 kg ವೆಯ್ಟ್ ಲಾಸ್ ಜರ್ನಿಲಿ ಇದ್ನಲ್ಲ, ಆವಾಗ ನನ್ನ ತಟ್ಟೆ ತುಂಬ ಇರೋದು. ಆವಾಗ ನಮ್ಮ ಮನೇಲಿ ಕೇಳೋರು, ನೀನು ವೆಯ್ಟ್ ಲಾಸ್ ಆಗಕ್ಕೆ ತಿಂತಾ ಇದೆಯಾ ಅಥವಾ ವೆಯ್ಟ್ ಗೇನ್ ಆಗಕ್ಕೆ ತಿಂತಾ ಇದೆಯಾ? ನಮ್ಮ ಅಮ್ಮನೇ ಕೇಳೋರು, ಇಷ್ಟೆಲ್ಲ ತಿಂದರೆ ದಪ್ಪ ಆಗಲ್ವ ಮಗಳೇ ಅಂತ ಕೇಳೋರು. ಇರೋದೇ ದಪ್ಪ, ಇನ್ನೂ ದಪ್ಪ ಆದರೆ ಹೀಗೆ. ನಾನು ಅಂದೆ, ನಾನೇನೋ ಒಂದು ಪ್ರೊಸೆಸ್ ಶುರು ಮಾಡಿದ್ದೀನಿ. ಆ ಪ್ರೊಸೆಸ್ನ ಟ್ರಸ್ಟ್ ಮಾಡಿಕೊಂಡು ನಾನು ನನ್ನ ಜರ್ನಿ ಶುರು ಮಾಡಿರೋದು. ಸೊ ಮನೆ ಊಟ ಮಾಡಿಕೊಂಡು ಅಂತಂದರೆ ನಾನು ಬರೀ ರೈಸೇ ಜಾಸ್ತಿ ತಿಂತಾ ಇಲ್ಲ, ಎಲ್ಲನೂ ಕ್ವಾಂಟಿಟಿ ಏನು ಎಷ್ಟೆಷ್ಟು ಬೇಕೋ ಅಷ್ಟು ನೋಡಿ ತೊಗೊತಾ ಇರೋದ್ರಿಂದ ಖಂಡಿತ ವೆಯ್ಟ್ ಗೇನ್ ಆಗೋಲ್ಲ, ವೆಯ್ಟ್ ಲಾಸ್ ಹಾಗೇ ಆಗ್ತೀನಿ ಅಂತ ಶುರು ಮಾಡಿದ್ದು. 40 kg ವೆಯ್ಟ್ ಲಾಸ್ ಕೂಡ ಆದೆ. ಆ್ಯಂಡ್ ಇವಾಗ ತುಂಬ ಜನ ಕೇಳ್ಬೋದು, ನಾನು ವೆಯ್ಟ್ ಚೆಕ್ ಮಾಡಿದ್ರೆ ಖಂಡಿತ ನಾನು ವೆಯ್ಟ್
ಚೆಕ್ ಮಾಡ್ತಾನೇ ಇಲ್ಲ. ಯಾಕೆ ಅಂತಂದರೆ ನಾನು ಜರ್ನಿ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಸಮ್ಟೈಮ್ಸ್ ನಂದು ಮಸಲ್ಸ್ ಗೇನ್ ಆಗ್ತಾಯಿದೆ ಅಂದಾಗ ವೆಯ್ಟು ಜಾಸ್ತಿ ತೋರಿಸ್ಬೋದು. ಹಾಗಾಗಿ ಅದ್ರ ಸವಾಸನೇ ಬೇಡ ಅಂತ ಬಿಟ್ಬಿಟ್ಟಿದ್ದೀನಿ. ದಯವಿಟ್ಟು ನೆಕ್ಸ್ಟು ವೆಯ್ಟ್ ಬಗ್ಗೆ ಅಂತೂ ಕೇಳೋಕ್ಕೆ ಹೋಗಬೇಡ. ಯಾಕೆ ಅಂತಂದರೆ ನಾನು ವೆಯ್ಟು ನೀವು ಕಮೆಂಟ್ಸ್ ಆಗ್ತಾ ಇರ್ತೀರ, ವೆಯ್ಟ್ ಚೆಕ್ ಮಾಡಿದ್ರೆ ವೆಯ್ಟ್ ಎಷ್ಟು ದವೇ ನಾನು ಮೊದಲನೇ ದಿನ ನಾನೇನು ವೀಡಿಯೋ ಹಾಕಿರ್ತೀನಿ ಆ ವೀಡಿಯೋಕ್ಕೂ ಈ ವೀಡಿಯೋಗೂ ಜಸ್ಟ್ ಕಂಪೇರ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ರೆಡ್ಯೂಸ್ ಆಗಿದ್ದೀನಿ, ಬಾಡಿ ಫ್ಯಾಟ್ ಎಷ್ಟು ಚೆನ್ನಾಗಿ ರೆಡ್ಯೂಸ್ ಆಗಿದೆ ಅಂತ. ನನಗೊಂದು ಗೊತ್ತಿಲ್ಲ ಯಾಕೆ ಎಲ್ಲರೂ ವೆಯ್ಟ್ ಅಂತ ಕೇಳ್ತಾರೆ ಅಂತ. ಸೀರಿಯಸ್ಲಿ ಇದಕ್ಕೆಲ್ಲ ನೀವು ಕಮೆಂಟ್ ಮಾಡ್ತು ಅಂತಂದರೆ ಸೀರಿಯಸ್ ನಾನು ನೆಕ್ಸ್ಟ್ ವೀಡಿಯೋಸೇ ಹಾಕಲ್ಲ. ನಾನು ವೆಯ್ಟ್ ಚೆಕ್ ಮಾಡಲ್ಲ. ಚೆಕ್ ಮಾಡಿದ ದಿನಕ್ಕೆ ನಾನೇ ಖಂಡಿತವಾಗಿ ನನ್ನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ನನ್ನ ವೆಯ್ಟ್ದು. ಹಾಗಂತ ನೀವು ವೆಯ್ಟ್ ತೋರಿಸಲ್ಲ, ನೀವು ಜರ್ನಿ ಸರಿ ಇಲ್ಲ. ನಾನು ಏನು ಜರ್ನಿ ಇದೆ ಅದೆಲ್ಲ ಶೇರ್ ಮಾಡ್ತೀನಿ, ಬಟ್ ವೆಯ್ಟ್ ಒಂದು ಶೇರ್ ಮಾಡಲ್ಲ. ಬಿಕಾಸ್ ನನಗೆ ವೆಯ್ಟ್ ಹಿಂದ್ಗಡೆ ಹೋಗೋದು, ನನಗೆ ನಂಬರ್ಸ್ ಹಿಂದೆ ಹೋಗೋಕ್ಕಾಗಲ್ಲ. ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಕಡೆ ಹಿಂದೆ ನಾನು ಹೋಗೋದೇ ನಾನು ಇಷ್ಟಪಡೋದು. ಹಾಗಂತ ಕೋಪ ಮಾಡ್ಕೊಬೇಡಿ ನೀವು ವೆಯ್ಟ್ ತೋರಿಸ್ತಾ ಇಲ್ಲ ಅಂತ. ಖಂಡಿತ ತೋರಿಸ್ತೀನಿ, ಬಟ್ ಈ ರೀಸೆಂಟಾಗಿ ಕೇಳೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಸ್ವಲ್ಪ ನಂದು ವೇರಿಯೇಷನ್ ಆಗ್ತಾಯಿದೆ, ನಿದ್ದೆಯಲ್ಲಿ ಸ್ವಲ್ಪ ವೇರಿ ಆಗ್ತಾಯಿದೆ. ಬಟ್ ನಂಗೆ ರಿಸಲ್ಟ್ ಬರ್ತಾಯಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಬಾಡಿಲಿ ಆಲ್ಮೋಸ್ಟ್ ತುಂಬ ಚೇಂಜಸ್ ಕಾಣ್ತಾ ಇದೆ. ಸ್ಕಿನ್ನಲ್ಲಿರ್ಬೋದು, ಹೇರಲ್ಲಿರ್ಬೋದು, ಹಾಗೆ ನನ್ನ ಬಾಡಿ ಲೈಟಾಗಿ ಫೀಲ್ ಆಗ್ತಾಯಿದೆ. ಸೊ ಖಂಡಿತ ಎಂಡ್ ಆಫ್ ದ ಚಾಲೆಂಜ್ ಇನ್ 48 ಡೇಸ್ ತೊಗೊಂಡಿದ್ದೀನಿ. ಅಷ್ಟರಲ್ಲಿ ಖಂಡಿತ ನಿಮಗೆ ವೆಯ್ಟ್ ತೋರಿಸ್ತೀನಿ. ಆ್ಯಂಡ್ ಜಾಸ್ತಿ ಇದ್ರೂ ಅಷ್ಟೇ, ಕಡಿಮೆ ಇದ್ರೂ ಅಷ್ಟೊಂದು ನಾನು ವರಿನೇ ಮಾಡ್ಕೊಳ್ಳಲ್ಲ. ಹಾಗೆ ತುಂಬ ಜನ ಕೇಳ್ತಾ ಇದ್ದಾರೆ, ನೀವು ಕಾಫಿ ಟೀಗೆ ಬೆಲ್ಲ ಆ್ಯಡ್ ಮಾಡ್ತೀರಾ ಇಲ್ಲ ಶುಗರ್ ಆ್ಯಡ್ ಮಾಡ್ತೀರಾ ಅಂತ. ಹಾಗಾಗಿ ವೀಡಿಯೋದೆಲ್ಲ ತೋರಿಸ್ತೀನಿ. ನಾನು ಬೆಲ್ಲ ಆ್ಯಡ್ ಮಾಡ್ತೀನಿ, ಹೊರಗಡೆ ಹೋದಾಗ ಶುಗರ್ ಕೂಡ ಆ್ಯಡ್ ಮಾಡಿಸ್ಕೊತೀನಿ. ದಿನಕ್ಕೆ 5 to 10 ಗ್ರಾಮ್ ಶುಗರ್ ನಾನು ಆ್ಯಡ್ ಮಾಡ್ತೀನಿ. ಇವನ್ ಶುಗರ್ 5 to 10 ಗ್ರಾಮ್ ಅಂತ ಅಂದರೆ ಏನು ದೊಡ್ಡ ಮ್ಯಾಟ್ರೇ ಆಗಲ್ಲ ಕ್ಯಾಲೋರೀಸಲ್ಲಿ. ಹಾಗಾಗಿ ಸ್ಕಿನ್ ಕೂಡ ಸ್ವಲ್ಪ ಬೆಟರ್ಮೆಂಟ್ ಆಗ್ತಾಯಿದೆ. ಫಸ್ಟು ಸ್ವಲ್ಪ ಪಿಂಪಲ್ಸ್ ಆಗಿತ್ತು, ಅದ್ರ ಮಾರ್ಕ್ ಬೇಗ ಹೋಗುತ್ತೆ, ಬಟ್ ಪರವಾಗಿಲ್ಲ. ಮಸಾಲ ಟೀ ತೊಗೊಂಡೆ, ಮಸಾಲ ಟೀ ಜೊತೆಗೆ ಪೀನಟ್ಸ್ ತೊಗೊಂಡೆ. ಬಾಂದು ಅವಾಗಿಂದ ಸ್ಕೇಟಿಂಗ್ ಹೇಳ್ತಾ ಇದ್ಲು. ನಾನು ಅಂದರೆ ಸ್ಕೇಟಿಂಗ್ ಆಗಲ್ಲ ಮಗಳೇ, ಇದು 3 ವೀಲ್ದು ನಿಂಗೆ ಸ್ಕೇಟಿಂಗ್ ಥರ ಇರುತ್ತೆ, ಇದು ಕೊಡಿಸ್ತೀನಿ, ಇದು ಫಸ್ಟ್ ಕಲ್ತ್ಕೊ ಆಮೇಲೆ ಬೇರೆ ಕೊಡಿಸ್ತೀನಿ ಅಂತ. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಳೆ ಅಂದರೆ 2 ಡೇಸ್ ಆಯ್ತಾನೋ, 2 ಡೇಸಿಗೆ ಸಖತ್ತಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಕಲ್ತ್ಕೊಬಿಟ್ಟಿದ್ದಾಳೆ. ಸೊ ಇದು ನಾನು ಆಲ್ಮೋಸ್ಟ್ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆ್ಯಡ್ ಮಾಡ್ತಾ ಇದ್ದಂಥ ಫುಡ್ಡು. 2 or 3 ಡೇಸ್ ಒನ್ಸ್ ನಾನು ಮಾಡ್ಕೊಳ್ತಾ ಇದ್ದೆ. ಓಟ್ಸು ಬಿಟ್ಟು, ಬಟ್ ಇದರಲ್ಲಿ ತರಕಾರಿನೇ ಜಾಸ್ತಿ ಇರುತ್ತೆ. ಬಟ್ ಓಟ್ಸು ಕೂಡ ನಾನು ಮೆಷರ್ ಮಾಡೇ ತೊಗೊಳ್ತೀನಿ ನನ್ನ ಬಾಡಿಗೆ ಎಷ್ಟು ಬೇಕು ಅಂತ. ಇದು ನಾನು ಒಬ್ಬಳಿಗೆ ಮಾಡ್ಕೊಳ್ಳೋದು. ಲೈಕ್ ಒನ್ ಟೈಮ್ ನಾನು ಇಷ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿ ಫುಡ್ ತೊಗೊಳ್ತಾ ಇದ್ದೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡೆ, ಸಾಸಿವೆ ಹಾಕ್ಕೊಂಡೆ, ಮತ್ತು ಗಾಂಧಾರಿ ಮೆಣಸು 5 ಹಾಕ್ಕೊಂಡಿದ್ದೀನಿ. ಖಾರ ಎಷ್ಟು ಬರುತ್ತೋ ಗೊತ್ತಿಲ್ಲ. ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮಾಡ್ಕೊಳ್ಳಿದ್ದನ್ನು ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಆಮೇಲೆ 1 ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಜಾಸ್ತಿ ಇದ್ದಷ್ಟು ನನಗೆ ತಿನ್ನೋಕ್ಕೆ ಇಷ್ಟ, ಹಾಗಾಗಿ ನಾನು ತರಕಾರಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಫ್ರೈ ಆದಮೇಲೆ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಅದು ಡೈರೆಕ್ಟು ಫ್ರೀಝರಲ್ಲಿ ಇಟ್ಟಿದ್ದೆ. ಅದು ತೊಗೊಬಂದು ಸ್ವಲ್ಪ ನೀರಲ್ಲಿ ಹಾಕ್ತೆ ಹೆಂಗೆ ಹೊಗೆ ಬರ್ತಾಯಿದೆ ಅಂದರೆ, ಈ ಐಸ್ ಕ್ರೀಮಲ್ಲೆಲ್ಲ ಸಮ್ಟೈಮ್ಸ್ ಬರ್ತಾ ಇರುತ್ತಲ್ಲ ಆ ಥರ ಬರ್ತಾಯಿತ್ತು. ಜೊತೆಗೆ ಫ್ರೈ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಬೇಬಿ ಕಾರ್ನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ಇಲ್ಲ, ಮನೇಲಿತ್ತಲ್ಲ ಹಾಗಾಗಿ ನಾನು ಆ್ಯಡ್ ಮಾಡಿದ್ದೀನಿ. ಸೊ ನಂತರ ಇದಕ್ಕೆ 1 ಕಪ್ ಬೀನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಕಪ್ ನಾನು ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೊಂದೆಲ್ಲ ತರಕಾರಿ ಹಾಕಿದ್ಮೇಲೆ ಅಗೇನ್ ಎಕ್ಸ್ಟ್ರಾ ಫೈಬರ್ಗೆ ನೀವೇನು ತೊಗೊಳ್ಳೋಂಥ ಅವಶ್ಯಕತೆ ಇರಲ್ಲ, ಇದೇ ಸಾಕಾಗುತ್ತೆ. ಸೊ ಎಲ್ಲ ತರಕಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿರಿ. ಸೊ ಸ್ವಲ್ಪ ಫ್ರೈ ಆಗಿದೆ. ಆನಂತರ ನಾನು ಓಟ್ಸ್ ತೊಗೊಂಡಿದ್ದೀನಿ. ಇದಿಷ್ಟು ನಾನು ಒಬ್ಬಳಿಗೆ ಯೂಸ್ ಮಾಡೋವಂಥ ಓಟ್ಸ್ ಆಗಿರುತ್ತೆ. ಓಟ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಏನು ಓಟ್ಸ್ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು 1 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಓಟ್ಸ್ ಚೆನ್ನಾಗಿ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಇದೆ, ಬಟ್ ಏನು ಪ್ರಾಬ್ಲಮ್ ಇಲ್ಲ, ಬೇಗ ಬೆಂದೋಗುತ್ತೆ. ತರಕಾರಿ ಎಲ್ಲ ಇರುತ್ತಲ್ಲ, ತರಕಾರಿ ಎಲ್ಲ ಹೀರ್ಕೊಬಿಡುತ್ತೆ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 5 to 8 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಿತು ಅಂತಂದರೆ ನೀಟಾಗಿ ಬಾಯ್ಲ್ಡ್ ಆಗಿರುತ್ತೆ, ತಿನ್ನೋದಕ್ಕೆ ರೆಡಿ ಆಗಿರುತ್ತೆ. ಸೊ ನೀರೆಲ್ಲ ಹಿಂಗಿದೆ, ಈ ಥರ ಇದ್ದಾಗ ಸೀರಿಯಸ್ಸಾಗಿ ಸರ್ವ್ ಮಾಡ್ಕೊಬೋದು. ಮರ್ತಿದ್ದೆ, ಸಾಲ್ಟ್ ಆ್ಯಡ್ ಮಾಡ್ಕೊಬೇಕಿತ್ತು. ಸಾಲ್ಟ್ ಆ್ಯಡ್ ಮಾಡೋದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ, ನೀವು ಆ್ಯಡ್ ಮಾಡ್ಕೊಳ್ಳಿ. ಫೈನಲಿ ಉಪ್ಪಿಟ್ಟು ರೆಡಿ ಆಗಿದೆ. ಉಪ್ಪಿಟ್ಟೊಟ್ಟಿಗೆ ನಾನು ತವಾ ಫ್ರೈ ಮಾಡಿರುವಂಥ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟು ಸ್ವಲ್ಪ ತಿನ್ಕೊಬಿಟ್ಟಿದೆ, ಆಮೇಲೆ ನೆನಪಾಯಿತು ವಿಡಿಯೋ ಮಾಡೋದು
ಮರ್ತೋಯ್ತಲ್ಲ ಅಂತ ಆಮೇಲೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಅರೌಂಡ್ 1 ಬೌಲ್ ಇತ್ತು, ಪನ್ನೀರು ಪ್ಲಸ್ ಉಪ್ಪಿಟ್ಟು ಎರಡೂ ಸೇರಿ. ಇದಿಷ್ಟು ತಿಂದ್ಕೊಂಡು ಒಂದು ಹಾಫ್ ಆನ್ ಅವರ್ ವಾಕ್ ಮಾಡಿದೆ. ಡೇ ಅಂತೂ ಕಂಪ್ಲೀಟ್ ಆಯಿತು. ಇಷ್ಟು ದಿನ ವಿಡಿಯೋಸ್ ಮಾಡಿಲ್ಲದೆ ಇರೋದಕ್ಕೆ ಕ್ಷಮೆ ಇರಲಿ. ಖಂಡಿತ ನೆಕ್ಸ್ಟು ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಅಂತ ನಾನು ಕಮಿಟ್ಮೆಂಟ್ ಆಗೋದೇ ಇಲ್ಲ. ನಾನು ಫ್ರೀ ಇದ್ದಾಗ ವೀಡಿಯೋ ಎಡಿಟ್ ಮಾಡಿ ಹಾಕ್ತೀನಿ. ಇಲ್ಲಿ RCB ಮ್ಯಾಚ್ ನೋಡ್ತಾ ಇದ್ದೀನಿ. RCB ಆ್ಯಂಡ್ MI ಮ್ಯಾಚ್ ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ನಮ್ಮ RCBದು. ಹಾಗಾಗಿ ಮ್ಯಾಚ್ ನೋಡ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ವೀಡಿಯೋ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.